ಮಾಡಲು ಎಲ್ಲರೂ ನೆರವಾಗಿದ್ದಾರೆ. ಆ ಕಾರಣಕ್ಕಾಗಿ ಪ್ರತಿ ವರ್ಷವೂ ಒಂದು ಕಾರಣಾಂತರದಿಂದ ನಾವು ಅವರನ್ನು ನೆನೆಸಿಕೊಂಡು ಅವರ ಒಂದು ಪುಣ್ಯತಿಥಿಯನ್ನು ಈ ರೀತಿ ಮಾಡಬೇಕು ಅಂತ ನನ್ನ ಬಯಕೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಏನೋ ಮಾಡೋದ್ರಿಂದ ಗೊತ್ತಾಗಲ್ಲ, ಅದು ಜನರ ಸೇವೆ ಮಾಡಬೇಕಲ್ಲ. ನಮ್ಮ ತಂದೆ ಹುಟ್ಟಿ ನಾವು ಇದ್ದಾಗ ನಾನು ಅವ್ರ ಜೊತೆಗೆ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕಲ್ಲಾಪುರ, ಮುಳ್ಳೂರು, ಬಸೀಡೋನಿ, ಗೋರಾಬಾಳ ಎಲ್ಲಿ ಮಾರಾಟ ನಾನು ಸೈಕಲ್ ತೊಗೊಂಡು ಹೋಗುವಂಥ ಸಂದರ್ಭ ನಾನು ನೆನೆಸ್ಕೊಂಡ್ರೆ ಹಿಂದಿಂದು ನೆನೆಸ್ಕೋಬೇಕಂತ ಹಿರಿಯರು ಹೇಳ್ತಿದ್ರು. ಆ ಕಾರಣದಿಂದ ಅದನ್ನೆಲ್ಲ ನೆನೆಸ್ಕೊಂಡಾಗ ಅವ್ರು ಮಾಡಿದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾನು ಬಂದೇನಿ. ನಾ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಪುಣ್ಯನಂತ ಈ ಸಂದರ್ಭನ ಹೇಳ್ತೇನೆ. ಆ ಕಾರಣಕ್ಕಾಗಿ ಅವರ ಒಂದು ಸವಿ ನೆನಪಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅದೇ ರೀತಿ ನಾನು ಮಂಡಿನ ದಿವಸ ಕುಬೇರದಲ್ಲಿ ನಾನು ಮಾತಾಡಿ ಅವ್ರನ್ನ ಸೋದರ ಏನೋ ಇದ್ರು ಅವ್ರ ಮುಂದೆ ವಿಚಾರ ಇಟ್ಟಿದ್ದೀನಿ. ಅವರು ಅಂದಾಗ ಅವ್ರು ಹಿಂದಿನ ದಿವಸ ನಾವು ಫೋನ್ ಮಾಡಿದವ್ರಿಗೆ ನಾ ಹಿಂಗೆ ಮಾಡಕತ್ತೇನೆ ಅಂತ. ಅವರು ಯಾವುದೇ ರೀತಿ ಆಯ್ಕೆ ಮಾಡೋಣ್ರಿ ಅಂತಂದ್ರು. 2 ದಿನದಲ್ಲಿ ಎಲ್ಲರಿಗೂ ನಾನು ತಿಳಿಸಿದ್ದೀನಿ. ಆ ಕಾರಣ ಎಲ್ಲರೂ ಒಪ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಇಲ್ಲಿ ಸೇರಿದ್ದಾರೆ. ಅದೇ ರೀತಿ ನಮ್ಮ ಸತ್ಯಸಾಮಗಳು ಅವ್ರಿಗೂ ಕೇಳಿ ಅವರು ಕೂಡ ಏನು ಎಲ್ಲ ನಮ್ಮ ಹಿರಿಯರನ್ನು ಕೇಳಿ, ಅದೇ ರೀತಿ ನಮ್ಮ ಗಣೇಶನ ಕುಂಬಾರ ಅವರಿಗೆ ಅವರು ಕೂಡ ಎಲ್ಲ ಸಹಕಾರ ನೀಡಿದರು. ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆದರೂ ನಿಮ್ಮೆಲ್ಲ ಸಹಕಾರ ಅವಶ್ಯ. ಆ ಕಾರಣಕ್ಕಾಗಿ ಪ್ರಸ್ತುತವಾಗಿ ನನಗೆ ಈ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ತ್ರಿವಳಿ ಗ್ರಾಮದ ಹಿರಿಯರಿಗೆ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಎಲ್ಲರೂ ಸಹಕಾರ ನೀಡಿ, ಎಲ್ಲರೂ ಉಚಿತವಾದಂಥ ಒಂದು ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಿ, ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಂದು ಯಾವ ಸಮಾಜಕ್ಕೆ ಯಾವ ಸೇವೆ ಬೇಕು ಆ ಸೇವೆಯನ್ನು ನಮ್ಮ ತಂದೆಯ ಸ್ಮರಣಾರ್ಥ ಮತ್ತು ನಮ್ಮ ತಾಯಿಯ ಸ್ಮರಣಾರ್ಥವಾಗಿ ನಾವು ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ. ನಮ್ಮ ಎರಡೂ ಸಂಸ್ಥೆ ಕಟಿಬದ್ಧವಾಗಿದೆ. ನಾನು ನಮ್ಮ ಜೈಂಟ್ಸ್ ಗ್ರೂಪಿನ ಒಂದು 2 ಮಾತು ಹೇಳಬೇಕಂತಂದ್ರೆ, ಜೈಂಟ್ಸ್ ಗ್ರೂಪ್ ಇದು ಇಂಡಿಯಾದಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ಸಂಸ್ಥೆ ನಮ್ಮ ಜೈಂಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ. ಇದರ ಉದ್ದೇಶ ಏನು ಅಂತಂದರೆ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು, ಸಹಾಯ ಮಾಡಬೇಕು, ದಲಿತರಿಗೆ, ದೀನರಿಗೆ, ಬಡವರಿಗೆ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನೀಡುವುದೇ ನಮ್ಮ ಸಂಸ್ಥೆಯ ಉದ್ದೇಶ. ಇದು ನಮ್ಮ ಸೌದತ್ತಿಯಲ್ಲಿ ಸ್ಟಾರ್ಟ್ ಆಗಿದ್ದು 2000 ಇಸ್ವಿಯಿಂದ. ಮೊದಲ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ CB ನಾಗಗಿರಿ ಪ್ರಥಮ ಅಧ್ಯಕ್ಷರು. ಅವರ ಒಂದು ಬೇಸಿಕದಿಂದ ಈ ನಮ್ಮ ಸೌದತ್ತಿಯೊಳಗೆ ಇವತ್ತಿಗೆ 26 ವರ್ಷದಿಂದ ನಡೀತಾ ಬಂದಿದೆ. ಅದಾದ ನಂತರ ನಮ್ಮ ಡಾಕ್ಟರ್ ಕಬೀರ್ ಅವರು, SS ಪಾಟೀಲ್ ಬದುಕಿ ಅವರು, ಇದರ ರೋವಾರಿಗಳು, ಅದೇ ರೀತಿ ನಮ್ಮ ಜಗದೀಶನ್ ಹಂಪಣ್ಣವರು ಅವರು, ಆ ನಂತರ ಉಮೇಶ್ ಸರ್ದಾರ್, ಜಾವೀದ್ ಪಟಾದ್, ನಾರಾಯಣ್ ದರ್ಯಾಳ್ ಅವರು ಕೂಡ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಗಳು ಇವತ್ತೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ನಮ್ಮ ಸಂಸ್ಥೆಯ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಈ ನಮ್ಮ ಸಂಸ್ಥೆಯ ಉದ್ದೇಶ ಏನಂತಂದರೆ, ಪ್ರತಿಯೊಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ಮುಟ್ಟುವಂಥ ಕಾರ್ಯ ಮಾಡೋದು. ಸಮಾಜಕ್ಕೆ ಏನು ಅವಶ್ಯಕತೆ ಇದೆ. ನಾವು ಮಣ್ಣಿನ ನಮ್ಮ ಕೋರ್ಟ್ನಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆ ಉಚಿತ ರಕ್ತದಾನ ಶಿಬಿರದಲ್ಲಿ ಸುಮಾರು 50 ಜನ ರಕ್ತದಾನಿಗಳು ಬಂದು ತಮ್ಮ ರಕ್ತವನ್ನು ದಾನ ಮಾಡಿದರು. ಅದು ಎದಕ್ಕೆ ಉಪಯೋಗ ಆಗ್ತೈತಿ, ಯಾರಿಗೆ ರಕ್ತ ಕಡಿಮೆ ಇದ್ದಾಗ ಬೇಕಾಗ್ತೈತಲ್ಲ ಆ ಒಂದು ದಾನ ಮಹಾದಾನ. ಅದೇ ರೀತಿ ಇವತ್ತು ನಡೆಸುತ್ತಾ ನೇತ್ರದಾನ ಶಿಬಿರವನ್ನು ಯಾರಿಗೆ ದೃಷ್ಟಿಹೀನ ಇರ್ತೈತಿ, ದೃಷ್ಟಿಯ ಕೊರತೆ ಇರ್ತೈತಿ, ಯಾರು ಚೆಕ್ ಮಾಡೋದು ಇರುವುದಿಲ್ಲ, ಅವರಿಗೆ ನಮ್ಮ ನಮ್ಮ ಗ್ರಾಮದಲ್ಲೇ ಮಾಡೋದ್ರಿಂದ ಅದರ ಉಪಯೋಗ ಎಲ್ಲರೂ ಪಡ್ಕೊತಾರ. ಆ ನಿಟ್ಟಿನಲ್ಲಿ ಈ ಉಚಿತ ನೇತೃತ್ವದ ಶಿಬಿರವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಅದೇ ರೀತಿ 2016ರಲ್ಲಿ ಇದೇ ಜೈನ್ಸ್ ಗ್ರೂಪಿನ ಅಧ್ಯಕ್ಷತೆ ನಾನು ಇದ್ದಾಗ ಸೌದತ್ತಿಯಲ್ಲಿ ಅದಕ್ಕೆ ಉಚಿತ ಹೃದಯ ಚಿಕಿತ್ಸಾ ಶಿಬಿರವನ್ನು ನಾನು ಹಮ್ಮಿಕೊಂಡಿದ್ದೆ ಸೌದತ್ತಿ ಸರ್ಕಾರಿ ದವಾಖಾನೆಯಲ್ಲಿ 2016ರಲ್ಲಿ. ಆ ಸಮಯದಲ್ಲಿ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು, ಆ ನಂತರ ಕನ್ನೇರಿ ಮಠದ ಕೊಲ್ಲಾಪುರದ ಸ್ವಾಮಿಗಳು ಉದ್ಘಾಟಕರಾಗಿ ಬಂದಿದ್ರು. ಆ ಉದ್ಘಾಟನೆಗೆ ಬಂದಂಥ ಸಮಯ ನೋಡಿದರೆ ನಮ್ಮ ತಂದೆ ನಮ್ಮ ತಾಯಿಯ ಪುಣ್ಯ. ಅಂತ ಮಹಾನ್ ವ್ಯಕ್ತಿಗಳು ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು. ನಮ್ಮ ಆನಂದ್ ಮಾಮನಿಯವರು MLA ಅವರಿದ್ದರು. ಉಚಿತ ಪ್ರವಚನವನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಅಕ್ಟೋಬರ್ 15 2016ರಲ್ಲಿ ನಾನು ಅಧ್ಯಕ್ಷ ಇದ್ದಾಗ ಅವಾಗ ಉಚಿತ ಹೃದಯ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸುಮಾರು 700 ಜನ ಅದರ ಸದುಪಯೋಗ ಪಡ್ಕೊಂಡಿದ್ದರು. 700 ಜನ ಅದರಲ್ಲಿ ಉಚಿತವಾಗಿ ಅದನ್ನು ಚೆಕ್ ಮಾಡಿದಾಗ 39 ಜನ ಅದರಲ್ಲಿ ಹೃದಯದ ತೊಂದರೆಯನ್ನು ಅನುಭವಿಸ್ತಾ ಇದ್ರು. 39 ಜನ ಆ ಕಾರ್ಯಕ್ರಮ ಚೆಕ್ ಮಾಡಿದಾಗ ಕೆಲವರಿಗೆ ಗೊತ್ತಾಗಿದ್ದು ನಮಗೂ ತೊಂದರೆ ಇದೆ, ಅದನ್ನು ನಾನು ಚಿಕಿತ್ಸೆ ಮಾಡ್ಕೋಬೇಕು, ಅದರಿಂದ ಏನು ಹೇಳ್ತಾರೆ ಅಂತ, ಈ ಥರ ತೊಂದರೆ ಇದೆ, ನೀವು ಈಗಿಸ್ತನ ಅದನ್ನು ಗುಣಪಡಿಸೋಕ್ಕೆ ಸಾಧ್ಯತೆ ಐತೆ ಅಂತ ಅಂದಾಗ ಆ ಕಾರ್ಯಕ್ರಮದಿಂದ ಎಷ್ಟೋ ಜನಕ್ಕೆ ಅರಿವಾಯಿತು ನಾವು ಯಾವ ರೀತಿ ಟ್ರೀಟ್ಮೆಂಟ್ ತೊಗೋಬೇಕಂತ ಅನ್ನೋದು. ಆ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಉಚಿತವಾದಂಥ ಒಂದು ನೇತೃತ್ವ ಇದ್ದಾಗ ನಿಮ್ಮ ಕಣ್ಣುಗಳನ್ನು ಚೆಕ್ ಮಾಡಿಸ್ಕೊಂಡು ದೃಷ್ಟಿಯ ಯಾವ ರೀತಿ ಇದೆ, ಏನು ತೊಂದರೆ ಇದೆ, ಯಾಕೆ ನೀರು ಬರ್ತಿದೆ, ಯಾಕೆ ಅದು ಮಂಜಾಗ್ತೈತೆ, ಪ್ರತಿಯೊಂದನ್ನು ತೀಕ್ಷ್ಣವಾಗಿ
ಚಿಕಿತ್ಸೆ ನೀಡಿ ಚೆಕ್ ಮಾಡಿ ತಮಗೆ ಉಪದೇಶವನ್ನು ನೀಡ್ತಾರೆ. ಆ ಕಾರಣಕ್ಕಾಗಿ ಡಾಕ್ಟರ್ ಏನು ಸಲಹೆ ನೀಡ್ತಾರೆ ಅದನ್ನು ಪಾಲಿಸಿ ಮುಂದಿನ ಕ್ರಮ ನೀವು ಅದನ್ನು ನಾವು ಫಾಲೋ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಈ ಕಾರ್ಯಕ್ರಮವನ್ನು ಉಪಯೋಗ ಆಗಿದ್ದು ನಾವು ಮಾಡಿದ್ದು ಸಾರ್ಥಕ ಆಗ್ತೈತಿ. ಆವಾಗ ಮಾತ್ರ ನಮ್ಮ ತಂದೆ ಮಾಡಿದಂಥ ಇದಕ್ಕೆ ಅವ್ರಿಗೆ ಪುಣ್ಯ ಬರ್ತೈತಿ. ನಮ್ಮ ತಂದೆ ಸ್ಪಂದನೆ ಮಾಡಿದಂಥ ಈ ಕಾರ್ಯಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿರಿ. ಅವರಿಗೆ ಇವತ್ತು 40ನೇ ಪುಣ್ಯದಿನದ ಅಂಗವಾಗಿ ನೀವೆಲ್ಲರೂ ಸೇರಿರಿ. ಅವರು ಹೊರಗಡೆ ಅವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನನಗೆ ಇರಲಿ ಅಂತ ಹೇಳಿ ನನಗೆ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವ ಅವಕಾಶ ಪಟ್ಟಂತೆ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ, ವೇದಿಕೆ ಮೇಲೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.